ನಮಸ್ತೆ ಫ್ರೆಂಡ್ಸ್. ಸಂಶೋಧನೆ ಮತ್ತು ಪ್ರಕಟಣಾ ನೈತಿಕತೆ, ರಿಸರ್ಚ್ ಆ್ಯಂಡ್ ಪಬ್ಲಿಕೇಶನ್ ಎಥಿಕ್ಸ್, ಡಾಕ್ಟರ್ ವಿಷ್ಣು ಎಂ ಶಿಂದೆ ಸರ್ ಅವರು ಬರೆದಿರುವಂತಹ ಪುಸ್ತಕವಿದು. ಇದರಲ್ಲಿ ಮೊದಲನೆಯ ಅಧ್ಯಾಯ 1 ತತ್ವಶಾಸ್ತ್ರ ಮತ್ತು ನೈತಿಕತೆ, ಎರಡನೇ ಅಧ್ಯಾಯ ವೈಜ್ಞಾನಿಕ ನಡತೆ, ಅಧ್ಯಾಯ 3 ಪ್ರಕಟಣಾ ನೈತಿಕತೆ. ಈಗ ಅಧ್ಯಾಯ 1ರಲ್ಲಿ ತತ್ವಶಾಸ್ತ್ರ ಮತ್ತು ನೈತಿಕತೆಯಲ್ಲಿ ಅದರಲ್ಲಿ ಏನೇನು ಬರುತ್ತದೆ ಏನೆಂದರೆ ತತ್ವಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯೆಗಳು, ತತ್ವಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ, ತತ್ವಶಾಸ್ತ್ರದ ಪರಿಕಲ್ಪನೆ ಮತ್ತು ವ್ಯಾಪಕತೆ, ತತ್ವಶಾಸ್ತ್ರದ ಶಾಖೆಗಳು, ನೀತಿಶಾಸ್ತ್ರ, ನೀತಿ ತತ್ವಶಾಸ್ತ್ರ, ನೀತಿ ತತ್ವಶಾಸ್ತ್ರದ ಸ್ವರೂಪ ಮತ್ತು ಪ್ರತಿಕ್ರಿಯೆಗಳು, ಪಾಶ್ಚಾತ್ಯ ಮತ್ತು ಭಾರತೀಯ ಮಾನದಂಡಗಳು, ಭಾರತೀಯ ನೀತಿಶಾಸ್ತ್ರದ ವಿಶೇಷಾಂಶಗಳು. ಇದರ ಬಗ್ಗೆ ನಾವು ತಿಳಿಯುತ್ತಾ ಹೋಗೋಣ ಫ್ರೆಂಡ್ಸ್. ಅಧ್ಯಾಯ 1 ತತ್ವಶಾಸ್ತ್ರ ಮತ್ತು ನೈತಿಕತೆ, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಸ್ತಾವನೆ: ಪ್ರಪಂಚದಲ್ಲಿ ಮಾನವ ಅಭಿವೃದ್ಧಿ ಹೊಂದುತ್ತಲೇ ತನಗೆ ಬೇಕಾದ ಆವಿಷ್ಕಾರಗಳನ್ನು ಮಾಡುತ್ತಾ ಹೊರಟನು. ಅಲೆಮಾರಿಯಾಗಿದ್ದ ಆದಿಮಾನವನು ಒಂದೆಡೆ ನೆಲೆಸಿದ ಪರಿಣಾಮವಾಗಿ ಸಾಂಘಿಕ ಜೀವನವನ್ನು ಆರಂಭಿಸಿದನು. ಪ್ರಾಣಿಗಳಂತೆ ಅಲೆದಾಡುತ್ತಾ ಜೀವನ ಸಾಗಿಸುವುದನ್ನು ಬಿಟ್ಟು ಗುಂಪುಗಳಾಗಿ ಬದುಕಲು ಆರಂಭಿಸಿದ. ಆ ಗುಂಪುಗಳೇ ಸಮುದಾಯಗಳಾಗಿ ಸಮಾಜ ವ್ಯವಸ್ಥೆ ನಿರ್ಮಾಣವಾಯಿತು. ಒಂದು ವಿನ್ಯಾಸಯುತ ಸಮಾಜದ ನಿರ್ಮಾಣದಿಂದಾಗಿ ವಿಜ್ಞಾನ, ಜ್ಞಾನ, ವಿಜ್ಞಾನಗಳ ವಿಕಾಸವಾಯಿತು. ಈ ಹೊಸ ಹುಡುಕಾಟದ ಫಲವಾಗಿ ಮಾನವ ಬೆಂಕಿಯನ್ನು ಬಳಸಲಾರಂಭಿಸಿದ. ಮನೆ, ಕೃಷಿ, ಸಾಕು ಪ್ರಾಣಿಗಳು ಹೀಗೆ ಸಾಮಾಜಿಕ ಜೀವನ ಆರಂಭವಾಯಿತು. ಆಯಾ ಸಮುದಾಯಗಳಲ್ಲಿ ಭೂತಾರಾಧನೆ, ದೈವಾರಾಧನೆ, ಯಜಮಾನಿಕೆ, ಮದುವೆ, ಕುಟುಂಬ ಪದ್ಧತಿ, ಆಚರಣೆಗಳು ಹೀಗೆ ಕ್ರಮೇಣ ವಿನ್ಯಾಸಯುತ ಸಮಾಜ ರಚನೆಯಾಯಿತು. ಅಲ್ಲಿಯ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆಯಾ ಪರಿಸರದ ನೆಲೆಯಲ್ಲಿ ಜೀವನ ವಿಧಾನವನ್ನು ರೂಪಿಸಿಕೊಂಡರು. ಕೃಷಿ ಆರಂಭಿಸಿದವಳು ಮಹಿಳೆ. ಕುಲಕಸುಬು, ದನ ಕರುಗಳ ಸಾಕಣೆ, ಕಾಡು ಸಂಪತ್ತನ್ನು ಸಂಗ್ರಹಿಸುವುದು ಹೀಗೆ ಕುಟುಂಬ ವ್ಯವಸ್ಥೆಯನ್ನು ಹೆಣ್ಣು ನಿರ್ಮಾಣ ಮಾಡಿದವಳೆಂದು ಮಾನವ ಶಾಸ್ತ್ರಜ್ಞರು ಅಭಿಪ್ರಾಯಪಡುತ್ತಾರೆ. ಇಂತಹ ಸಮುದಾಯ ಜೀವನಕ್ಕೆ ಕೆಲವು ತತ್ವಗಳು, ನೀತಿಗಳು ಮತ್ತು ಕಟ್ಟುಪಾಡುಗಳಿದ್ದವು. ಮಾನವನ ಈ ಜೀವನದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಮಾನವಶಾಸ್ತ್ರ ಎನ್ನುವರು. ಇಂತಹ ಮಾನವನ ಮೂಲ ಆಧ್ಯಾತ್ಮ, ತತ್ವ, ವ್ಯಕ್ತಿತ್ವ, ನೈಜ ಸ್ವಭಾವದ ಜ್ಞಾನವನ್ನು ತತ್ವಶಾಸ್ತ್ರ ಎನ್ನುವರು. ತತ್ವಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯೆ. ಇಂಗ್ಲಿಷ್ ಭಾಷೆಯಲ್ಲಿರುವ ಫಿಲಾಸಫಿ ಎಂಬ ಪದವು ಗ್ರೀಕ್ ಭಾಷೆಯಿಂದ ಉತ್ಪತ್ತಿಯಾಗಿದೆ. ಫಿಲೋಸ್ ಎಂದರೆ ಲವ್ ಎಂದರೆ ಪ್ರೀತಿ, ಸೋಫಿಯಾ ಎಂದರೆ ವಿಸ್ಡಮ್ ಎಂದರೆ ಜ್ಞಾನ. ಇವೆರಡೂ ಸೇರಿ ಲವ್ ಆಫ್ ವಿಸ್ಡಮ್ ಎಂದರೆ ಪ್ರೀತಿಯಿಂದ ಬಂದ ಜ್ಞಾನ ಎಂದಾಗುತ್ತದೆ. ತತ್ವಜ್ಞಾನ ಎನ್ನುವುದು ಜೀವ ಮತ್ತು ಜಗತ್ತಿನ ಬಗೆಗೆ ಹೊಂದಿರುವ ಮನೋಭಾವ. ಜೀವನದ ಕೃಷಿ ಕಸಬುಗಳನ್ನು ತಿಳಿಯುವುದು, ಇದರೊಂದಿಗೆ ವಾಸ್ತವ ಜೀವನದ ಅರ್ಥ ತಿಳಿಯುವ ತಾತ್ವಿಕತೆಯನ್ನು ತತ್ವಶಾಸ್ತ್ರ ತಿಳಿಸುತ್ತದೆ. ತತ್ವಜ್ಞಾನ ಎನ್ನುವುದು ಜೀವ ಮತ್ತು ಜಗತ್ತಿನ ಬಗ್ಗೆ ಹೊಂದಿರುವ ಮನೋಭಾವ. ಜೀವನದ ಕೃಷಿ ಕಸಬುಗಳನ್ನು ತಿಳಿಯುವುದು, ಇದರೊಂದಿಗೆ ವಾಸ್ತವ ಜೀವನದ ಅರ್ಥ ತಿಳಿಯುವ ತಾತ್ವಿಕತೆಯನ್ನು ತತ್ವಶಾಸ್ತ್ರ ತಿಳಿಸುತ್ತದೆ. ಮಾನವ ಬದುಕನ್ನು ಅರ್ಥ ಮಾಡಿಕೊಳ್ಳುವ, ಜಟಿಲ ಸಮಸ್ಯೆಗಳಿಂದ ಹೊರಬರಲು ಮಾರ್ಗ ತೋರುವ ಸಿದ್ಧಾಂತಗಳನ್ನು ಪರಿಚಯಿಸುವ ಶಾಸ್ತ್ರವೇ ತತ್ವಶಾಸ್ತ್ರ ಎನಿಸಿದೆ. ತತ್ವಶಾಸ್ತ್ರದ ವ್ಯಾಖ್ಯಾನಗಳು. ತತ್ವಶಾಸ್ತ್ರವನ್ನು ತತ್ವಜ್ಞಾನವೆಂದು ಕರೆಯುತ್ತಾರೆ. ಹಲವು ಚಿಂತಕರು ತಮ್ಮದೇ ಆದ ನೆಲೆಯಲ್ಲಿ ತತ್ವಶಾಸ್ತ್ರವನ್ನು ವ್ಯಾಖ್ಯಾನಿಸುತ್ತಾರೆ. ಪಾಶ್ಚಾತ್ಯ ಮತ್ತು ಭಾರತೀಯ ಚಿಂತಕರ ಅಭಿಪ್ರಾಯಗಳಲ್ಲಿ ಏಕಾಭಿಪ್ರಾಯವಿಲ್ಲ. ಅವರು ಕಾಣುವ ದೃಷ್ಟಿಕೋನದಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಆದರೆ ಜೀವನದ ಸಾರ್ಥಕತೆ ಮಾತ್ರ ಒಂದೇ ಆಗಿದೆ. ಪ್ರಾಚೀನ ತತ್ವಕಾರರಿಂದ ಆರಂಭಿಸಿ ಇಂದಿನ ಹಲವು ಚಿಂತಕರು ತತ್ವಶಾಸ್ತ್ರವನ್ನು ಹೀಗೆ ವ್ಯಾಖ್ಯಾನಿಸಿದ್ದಾರೆ. ಪ್ಲೇಟೋರವರ ಪ್ರಕಾರ ತತ್ವಶಾಸ್ತ್ರ ಎಂದರೆ ಶಾಶ್ವತ ವಸ್ತುಗಳ ಜ್ಞಾನವು ತತ್ವಶಾಸ್ತ್ರವಾಗಿದೆ ಎಂದಿದ್ದಾರೆ. ಅರಿಸ್ಟಾಟಲ್ ರವರ ಪ್ರಕಾರ ತತ್ವಶಾಸ್ತ್ರ ಎಂದರೆ ತತ್ವಜ್ಞಾನವು ಒಂದು ವಿಜ್ಞಾನವಾಗಿ ಲೌಕಿಕ ಮತ್ತು ಅಲೌಕಿಕ ವಸ್ತುಗಳ ಸತ್ಯ ಶೋಧನೆ ಮಾಡುವುದಾಗಿದೆ. ಜಾನ್ ಡೂಯಿ ಅವರ ಪ್ರಕಾರ ತತ್ವಶಾಸ್ತ್ರ ಎನ್ನುವುದು ಶಿಸ್ತಿಗಿಂತ ಮಿಗಿಲಾದದ್ದು. ಸರ್ವಸಮ್ಮತವಾಗಿ ಎಲ್ಲರೂ ಗುರುತಿಸಬಹುದಾದ ಬುದ್ಧಿವಂತಿಕೆಯ ಫಲವಾದ ಮನಸ್ಥೈರ್ಯ, ಸ್ವಭಾವ ಮತ್ತು ನಿರ್ಧಾರಗಳಿಂದ ಕೂಡಿದ ಅಭಿಪ್ರಾಯಗಳಿಗೆ ಸ್ಪಷ್ಟೀಕರಣ ನೀಡುತ್ತವೆ. ವೇಬರ್ ಆಲ್ಫ್ರೆಡ್ ರವರ ಪ್ರಕಾರ ತತ್ವಜ್ಞಾನವು ಒಂದು ವಿಜ್ಞಾನವಾಗಿ ಬ್ರಹ್ಮಾಂಡದ ಗ್ರಹಿಕ ಸ್ವರೂಪವನ್ನು ಬೋಧಿಸುವ ಮತ್ತು ವಸ್ತುಗಳ ಸ್ವರೂಪವನ್ನು ಸಾರ್ವತ್ರಿಕವಾಗಿ ವಿವರಿಸುವುದಾಗಿದೆ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರ ಪ್ರಕಾರ ಪ್ರಕೃತಿಯ ವಾಸ್ತವಿಕತೆಯನ್ನು ತಾರ್ಕಿಕ ತಳಹದಿಯ ಮೇಲೆ ಸಂಶೋಧನೆ ನಡೆಸುವ ದರ್ಶನವೇ ತತ್ವಜ್ಞಾನ ಎಂದಿದ್ದಾರೆ.
ತತ್ವಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ. ತತ್ವಶಾಸ್ತ್ರವು ನಿರಂತರವಾಗಿ ನಡೆಯುವ ಸತ್ಯ ಶೋಧನೆ, ದೇವರ ಬಗ್ಗೆ ತಿಳಿಯುವ ಪ್ರಮುಖ ಕಾಳಜಿಯು ತತ್ವಶಾಸ್ತ್ರದಲ್ಲಿದೆ. ದೇವರ ಅಸ್ತಿತ್ವ, ದೇವರ ಸ್ವರೂಪ, ದೇವರನ್ನು ಸಾಕ್ಷಾತ್ಕಾರ ಮಾಡುವ ವಿಧಾನ ಮತ್ತು ಚಟುವಟಿಕೆಗಳ ಬಗ್ಗೆ ಇದು ಚರ್ಚಿಸುತ್ತದೆ. ಜ್ಞಾನವು ತತ್ವಶಾಸ್ತ್ರದ ಮುಖ್ಯ ಚರ್ಚೆಯ ವಿಷಯವಾಗಿದೆ. ಇದು ಜ್ಞಾನದ ಹೊರಗನ್ನ ಕುರಿತು ಜಿಜ್ಞಾಸೆ ಮಾಡುತ್ತದೆ, ಪ್ರಶ್ನೆಯನ್ನು ಮಾಡುತ್ತದೆ. ತತ್ವಶಾಸ್ತ್ರದ ಮುಖ್ಯ ಕಾಳಜಿಯು ಜೀವನವಾಗಿದೆ. ಈ ಸೃಷ್ಟಿಯಲ್ಲಿ ಜೀವನಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಜೀವನವು ತತ್ವಶಾಸ್ತ್ರಕ್ಕಿಂತಲೂ ಮಿಗಿಲಾಗಿದೆ. ಆದಾಗ್ಯೂ ತತ್ವಶಾಸ್ತ್ರವು ಜೀವನದ ವಿಮರ್ಶೆಯಾಗಿದೆ. ಜೀವನದ ಜಿಜ್ಞಾಸೆಯು ಮೀಮಾಂಸೆಯಾಗಿದೆ. ಜೀವನವು ಅರ್ಥೈಸುವ ಮಾರ್ಗವಾಗಿದೆ. ಇದು ಮನುಷ್ಯನ ಜೀವನದ ಮೂಲ, ಹುಟ್ಟು, ವಿಕಾಸ, ಅರ್ಥ, ಉದ್ದೇಶ ಮತ್ತು ಜೀವನದ ಗುರಿಯ ಬಗ್ಗೆ ವಿಮರ್ಶೆ ಮಾಡುತ್ತದೆ. ತತ್ವಶಾಸ್ತ್ರದ ಮೂಲ ಸಾಧನವೇ ತರ್ಕಬದ್ಧವಾದ ವಿಜ್ಞಾನವಾದ ತತ್ವಶಾಸ್ತ್ರವು ಯಾವುದನ್ನು ಹಾಗೆ ಒಪ್ಪುವುದಿಲ್ಲ, ತರ್ಕರಹಿತವಾಗಿ ನೋಡುವುದಿಲ್ಲ. ಇದು ತರ್ಕಬದ್ಧ ಆಲೋಚನೆ, ವೀಕ್ಷಣೆ, ತರ್ಕಬದ್ಧ ವಿಶ್ಲೇಷಣೆ ಮತ್ತು ತರ್ಕಬದ್ಧ ಸಂಶ್ಲೇಷಣೆಗಳನ್ನು ಹೊಂದಿದೆ. ತತ್ವಶಾಸ್ತ್ರವು ವೈಜ್ಞಾನಿಕ ವಿಧಾನವನ್ನು ಆಶ್ರಯಿಸಿದೆ. ತತ್ವಶಾಸ್ತ್ರವು ಮನೋವಿಜ್ಞಾನದೊಂದಿಗೆ ನಿಕಟ ಸಂಬಂಧ ಹೊಂದಿದೆ, ಏಕೆಂದರೆ ಅವು ತತ್ವಶಾಸ್ತ್ರಕ್ಕೆ ನಿಜವಾದ ಪ್ರಶ್ನೆಗಳನ್ನು, ಸವಾಲುಗಳನ್ನು ಸೃಷ್ಟಿಸುತ್ತದೆ. ಇದು ಮನಸ್ಸು ಮತ್ತು ತರ್ಕ ಆಧಾರಿತವಾಗಿರುತ್ತದೆ. ಜಗತ್ತಿನ ವಿಸ್ಮಯಗಳಲ್ಲಿ ತತ್ವಶಾಸ್ತ್ರದ ಮುಖ್ಯ ಭಾಗವಾಗಿದೆ, ಏಕೆಂದರೆ ಅವು ಮಾನವನ ವಿಕಾಸದೊಂದಿಗೆ ನಿರಂತರವಾಗಿ ಪ್ರಗತಿಯಲ್ಲಿರುತ್ತವೆ. ಆ ಕಾರಣದಿಂದ ಜಗತ್ತಿನ ಕುತೂಹಲಗಳ ಕುರಿತು ತತ್ವಶಾಸ್ತ್ರ ಜಿಜ್ಞಾಸೆ ಮಾಡುತ್ತದೆ. ತತ್ವಶಾಸ್ತ್ರ ಮತ್ತು ಸಾಹಿತ್ಯವು ಅತ್ಯಂತ ಸಂಪರ್ಕವಿರುವ ಶಾಸ್ತ್ರಗಳಾಗಿವೆ. ತತ್ವಜ್ಞಾನವನ್ನು ಸಾಮಾನ್ಯವಾಗಿ ಸಾಹಿತ್ಯದ ಮೂಲಕವೇ ಅಭಿವ್ಯಕ್ತಗೊಳಿಸಲಾಗುತ್ತದೆ. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಹಾಗೂ ವಿವಿಧ ಪ್ರಯೋಗಗಳಲ್ಲಿ ತತ್ವಜ್ಞಾನವನ್ನು ಅಭಿವೃದ್ಧಿಗೊಳಿಸಲು ಸಾಧ್ಯವಾಗುತ್ತದೆ. ತತ್ವಶಾಸ್ತ್ರವು ಜೀವ ಸಂಕುಲಗಳೊಂದಿಗೆ ಮತ್ತು ಸಸ್ಯ ಸಂಕುಲಗಳೊಂದಿಗೆ ಸಹ ಸಂಬಂಧವನ್ನು ಹೊಂದಿದೆ. ಮಾನವ ಬದುಕನ್ನು ಆವರಿಸಿದ ಈ ಜೀವ ಸಂಕುಲದ ಕುರಿತು ಅದು ಅರ್ಥೈಸುತ್ತದೆ. ಸಸ್ಯವರ್ಗಗಳು ಮಾನವನ ಬದುಕಿಗೆ ಅವುಗಳು ಸಂಬಂಧಗಳನ್ನು ತರ್ಕಬದ್ಧವಾಗಿ ಅಧ್ಯಯನ ಮಾಡುತ್ತದೆ. ತತ್ವಶಾಸ್ತ್ರವು ವಿಜ್ಞಾನದೊಂದಿಗೆ ಸಂಪರ್ಕ ಹೊಂದಿದೆ. ಇದು ವಿಜ್ಞಾನದ ಮೂಲವನ್ನು ಹುಡುಕುತ್ತದೆ. ವಿಜ್ಞಾನದ ವಿಧಾನಗಳಲ್ಲಿಯೂ ಬದಲಾವಣೆಗಳು ಮತ್ತು ಸಾಧ್ಯತೆಗಳ ಕುರಿತು ಚಿಂತನೆ ಮಾಡುತ್ತದೆ. ಶೋಧ ಹಾಗೂ ಆವಿಷ್ಕಾರಗಳ ಮೂಲಗಳ ಕುರಿತು ತರ್ಕಬದ್ಧವಾದ ವಿಶ್ಲೇಷಣೆಯನ್ನು ಮಾಡುತ್ತದೆ. ತತ್ವಜ್ಞಾನದ ಕ್ಷೇತ್ರ ವ್ಯಾಪ್ತಿಯು ಅಪರಿಮಿತವಾಗಿದ್ದು, ಇದು ಮಾನವ ಜೀವನದ ಮತ್ತು ಅದರಾಚೆಯ ಸೃಷ್ಟಿಯ ಬಗೆಗೂ ಚಿಂತನೆ ಮಾಡುತ್ತದೆ. ಅದಕ್ಕೆಂದೇ ತತ್ವಶಾಸ್ತ್ರವನ್ನು ಎಲ್ಲ ವಿಜ್ಞಾನಗಳ ತಾಯಿ ಎಂದು ಕರೆಯುತ್ತಾರೆ. ಮಾನವನನ್ನು ಪ್ರಾಣಿ ಸಂಕುಲಕ್ಕಿಂತ ಭಿನ್ನವಾಗಿ ರೂಪಿಸಲು ತತ್ವಶಾಸ್ತ್ರವೇ ಕಾರಣವಾಗುತ್ತದೆ ಎಂದು ಹೇಳಬಹುದು. ತತ್ವಶಾಸ್ತ್ರವು ತುಂಬ ಸಂಕೀರ್ಣವಾದ ಜ್ಞಾನ ಶಾಖೆಯಾಗಿದೆ. ಇಡಿಯಾಗಿ ವಿಶ್ವದ ಎಲ್ಲೆಡೆಯೂ ಇದ್ದು ಇದು ಆಯಾ ಪ್ರದೇಶದ ಜನರ ಜೀವನವನ್ನು ಕೇಂದ್ರೀಕರಿಸಿ ತತ್ವಜ್ಞಾನಿಗಳು ಜಿಜ್ಞಾಸೆಯನ್ನು ಮಾಡುವುದನ್ನು ನಾವು ನೋಡಬಹುದು. ಎಲ್ಲ ವಿಜ್ಞಾನಗಳನ್ನು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿ ಅವುಗಳನ್ನು ಅರ್ಥಬದ್ಧವಾಗಿ ಸಂಯೋಜನೆ ಮಾಡುವ ಶಾಖೆಯಾಗಿ ತತ್ವಶಾಸ್ತ್ರವನ್ನು ತಿಳಿಯಬಹುದು. ಇದು ಬರಿಗಣ್ಣಿಗೆ ಕಾಣದ ಸೂಕ್ತ ಶಕ್ತಿಯ ಅನಾವರಣವಾಗಿ ಕಾರ್ಯ ಮಾಡುತ್ತದೆ. ಜೀವನಕ್ಕೆ ಬಂದು ದರ್ಶನವನ್ನು ತಂದುಕೊಡುತ್ತದೆ. ತತ್ವಶಾಸ್ತ್ರದ ಪರಿಕಲ್ಪನೆ ಮತ್ತು ವ್ಯಾಪಕತೆ. ತತ್ವಶಾಸ್ತ್ರವು ನಿರಂತರವಾಗಿ ನಡೆಯುವ ಸತ್ಯ ಶೋಧನೆಯಾಗಿದೆ. ಆಧ್ಯಾತ್ಮ, ತರ್ಕ ಇವುಗಳನ್ನು ವಿವೇಚಿಸುವುದೇ ಇದರ ಮುಖ್ಯ ಕಾರ್ಯವಾಗಿದೆ. ಮಾನವ ಜೀವನದ ಮೂಲ ಹಾಗೂ ಅದರ ಅಂತ್ಯದ ಅರ್ಥವನ್ನು ಅನ್ವೇಷಣೆ ಮಾಡುತ್ತದೆ. ಯಾವುದೇ ಸಮಸ್ಯೆಯ ಪರಿಪೂರ್ಣ ದೃಷ್ಟಿ, ವೈಶಾಲ್ಯತೆ, ಪರಿಪಕ್ವತೆಯಲ್ಲಿ ನೋಡುವ ಕೆಲಸವನ್ನು ತತ್ವಶಾಸ್ತ್ರವು ನಿರ್ವಹಿಸುತ್ತದೆ. ತತ್ವಶಾಸ್ತ್ರವು ಇದು ವಿಸ್ಮಯಕಾರಿಯಾದ ಮತ್ತು ಅಷ್ಟೇ ಚೇತೋಹಾರಿಯಾದ ವಿಜ್ಞಾನವೆನಿಸಿದೆ. ಇದು ವಿವಿಧ ಜೀವಕುಲದ ನೈಜ ಗುಣದ ಹುಡುಕಾಟವನ್ನು ಮಾಡುತ್ತದೆ. ಆ ಕಾರಣಕ್ಕೆ ತತ್ವಶಾಸ್ತ್ರವು ಒಂದು ಸಂಕೀರ್ಣ ಜ್ಞಾನ ಶಾಖೆ ಎಂದು ಹಲವಾರು ಅಭಿಪ್ರಾಯಪಡುತ್ತಾರೆ. ತತ್ವಶಾಸ್ತ್ರವು ಗೋಚರ ಮತ್ತು ಅಗೋಚರ ವಸ್ತು ಸ್ಥಿತಿಗಳ ಬಗ್ಗೆ ನಿರ್ದಿಷ್ಟ ತತ್ವ ನಿರೂಪಣೆಯನ್ನು ಮತ್ತು ವಾಸ್ತವ ಸ್ಥಿತಿಯ ವಿಶ್ಲೇಷಣೆ ಮಾಡಲು ನಿರಂತರವಾಗಿ ಪ್ರಯತ್ನ ಮಾಡುತ್ತದೆ. ಜ್ಞಾನ ಆಧಾರಿತವಾದ ಈ ಶಾಖೆಯು ವ್ಯಕ್ತಿ ಜೀವನದ ಭಕ್ತಿ, ಆಚಾರ, ವಿಜ್ಞಾನ, ಕಲೆ, ಸಾಹಿತ್ಯ, ಸ್ವಭಾವ, ವ್ಯಕ್ತಿತ್ವ ಮತ್ತು ಚಾರಿತ್ರ್ಯದ ಬಗ್ಗೆ ಜಿಜ್ಞಾಸೆಯನ್ನು ಮಾಡುತ್ತದೆ. ಧರ್ಮ, ತತ್ವ, ಸಂಸ್ಕೃತಿ ಹಾಗೂ ಸಮುದಾಯಗಳ ಅಂತರ್ಲಕ್ಷಣಗಳನ್ನು ಅಧ್ಯಯನ ಮಾಡುವ ನಿರಂತರ ಪ್ರಯತ್ನವು ತತ್ವಶಾಸ್ತ್ರದ ಮೂಲಕ ನಡೆಯುತ್ತದೆ. ಆದ್ದರಿಂದ ಇದರ ಕಾರ್ಯಕ್ಷೇತ್ರ ಮತ್ತು ವ್ಯಾಪಕತೆಯು ಅಗಾಧವಾಗಿದೆ. ತತ್ವಶಾಸ್ತ್ರವು ನಿತ್ಯ ಹರಿಯುವ ಜಲಧಾರೆಯಂತೆ, ಏಕತೆಯ ನೀರಿನ ಝರಿಯಂತೆ ಹೊರಹೊಮ್ಮುತ್ತಲೇ ಇರುತ್ತದೆ. ನಿತ್ಯ ಶೋಧ, ಮೀಮಾಂಸೆ ಹಾಗೂ ತಾರ್ಕಿಕ ನೆಲೆಯಲ್ಲಿ ಅಗಮ್ಯವಾದ ಜೀವನದ ಜಿಜ್ಞಾಸೆಯನ್ನು ದಾರ್ಶನಿಕರ ಮೂಲಕ ನಡೆಸುತ್ತದೆ.